ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಈ ಲೋಕಕ್ಕೆ ಬರಬೇಕಾಗಿತ್ತು ಯೇಸು ಕ್ರಿಸ್ತನು. ಅದೇ ರೀತಿಯಲ್ಲಿ ನಮಗೊಂದು ದೇಹ ನಿಮಗೊಂದು ದೇಹ ಆ ಸರ್ವೇಶ್ವರನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ ಪ್ರಿಯರೇ. ನಮಗೊಂದು ದೇಹ ನಿಮಗೊಂದು ದೇಹ. ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದಕ್ಕೋಸ್ಕರ ಈ ಮಾನವ ಜನ್ಮ ಅಂತ ಅನ್ಕೊಳಕ್ ಹೋಗ್ಬಿಡಿ ಪ್ರಿಯರೇ. ಅಥವಾ ಡಾಕ್ಟರ್ ಏನೋ ಅಂದ್ಕೊಂಡ್ರು ಈ ಜನ್ಮ ಬಂದಿದೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಸಾಕ್ಷಾತ್ ಆ ಪರಮಾತ್ಮನು ತಲತಲಾಂತರಗಳಿಂದ ನಿವಾಸ ಸ್ಥಾನವಾಗಿರುವಂತ ನಾವು ಒಂದು ಕಾಲದಲ್ಲಿ ಆ ತಂದೆಯಾದ ದೇವರಲ್ಲಿ ಆತ್ಮದ ರೂಪದಲ್ಲಿದ್ದು, ಆ ಆತ್ಮದ ರೂಪದಲ್ಲಿದ್ದಂತ ನಾವು ಆದಾಮನ ಒಂದು ಮೂಗಿನಲ್ಲಿ ಜೀವಶ್ವಾಸನ ಊದಿದ ಕಾರಣಕ್ಕೆ ಆ ಆತ್ಮ ಇದುವರೆಗೂ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಸಮುದ್ರದಲ್ಲಿ ನೀರಿರುತ್ತೆ. ಆ ಸಮುದ್ರದಿಂದ ನೀರು ಒಂದು ಬಾಟ್ಲಲ್ಲಿ ಬಿಸ್ಲರಿ ರೀತಿಯಲ್ಲಿ ಬರ್ಬೋದು, ಅಥವಾ ನಮ್ಮನೆ ಪಕ್ಕ ಇರುವಂತ ಟ್ಯಾಂಕ್ ನೀರಲ್ಲಿ ಬರ್ಬೋದು, ಬೋರ್ಗಳಲ್ಲಿ ಬರ್ಬೋದು. ಅಂದ್ರೆ ಈ ನೀರು ಎಲ್ಲಿತ್ತು ಫಸ್ಟ್ ಅಂದ್ರೆ ಆಕಾಶದಲ್ಲಿತ್ತು.